ಜೈ ಭಾರತ್, ವಂದೇ ಮಾತರಂ. ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಹಾಗೆ ಯಾವುದು ಕೂಡ ಊಹಿಸಲು ಸಾಧ್ಯವಾಗಲ್ಲ. ಅವರ ನಿರ್ಧಾರಗಳು ಕೂಡ ಹಾಗೆ, ಎಲ್ಲವೂ ಸರ್ಪ್ರೈಸ್ ಆಗಿರುತ್ತದೆ. ಅಮೆರಿಕಗೆ ರಷ್ಯಾ ಹೇಗೋ ವೈರಿ ರಾಷ್ಟ್ರವೋ ಅದೇ ರೀತಿ ಚೀನಾವು ಕೂಡ ವೈರಿ ರಾಷ್ಟ್ರ. ವಿಶ್ವ ಆರೋಗ್ಯ ಸಂಸ್ಥೆಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇದರ ಕೆಲಸವೇನೆಂದರೆ ಪ್ರಪಂಚದ ಜನರನ್ನು ರಕ್ಷಿಸಿಕೊಳ್ಳುವುದು ಹಾಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವುದು. ಬಡ ರಾಷ್ಟ್ರಗಳಿಗೆ ಔಷಧಿಗಳ ಅಗತ್ಯವಿದ್ದರೆ ಅದನ್ನು ಪೂರೈಸುವುದು. ಏನಾದರೂ ಪ್ರಪಂಚನಾದ್ಯಂತ ಭೀಕರ ಕಾಯಿಲೆಗಳು ಶುರುವಾದರೆ ಅದನ್ನು ತಡೆಗಟ್ಟಬೇಕಾಗುತ್ತದೆ. ಹೀಗೆ ಕೆಲವೊಂದು ವಿಶ್ವಸಂಸ್ಥೆಯ ಮೇಲೆ ಜವಾಬ್ದಾರಿಗಳಿವೆ. ಇನ್ನು ಕೋವಿಡ್ ವೈರಸ್ ಹರಡುವ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಇದಕ್ಕೆಲ್ಲ ಕಾರಣವಾಗಿರುವ ಚೀನಾ ಅದರ ಮೇಲೆ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಈ WHO ಅಂತ ಒಂದು ಹೇಳಿಕೆ ನೀಡಿದರು. ಚೀನಾ ಹೇಳಿದಾಗೆ ಈ WHO ಕೇಳುತ್ತೆ. ಅವರ ರಾಗಕ್ಕೆ ಇವರು ಕುಣಿಯುತ್ತಿದ್ದಾರೆ. ಇವರು ಎಲ್ಲ ರಾಷ್ಟ್ರಗಳನ್ನು ಸಮಾನವಾಗಿ ನೋಡುತ್ತಿಲ್ಲ, ಬದಲಾಗಿ ಭೇದ ಭಾವ ಮಾಡುತ್ತಾರೆ ಎಂಬ ಹೇಳಿಕೆಯನ್ನು ಕೂಡ ನೀಡಿದರು. ಆ ಸಂದರ್ಭದಲ್ಲಿ ಅವರು ಚೀನಾದ ಮೇಲೆ ಆರೋಪ ಮಾಡಿದರು. ಈ ಚೀನಾದ ಮೇಲೆ ನೀವು ಯಾಕೆ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅಂತ. ಈ WHO ಮೊದಲಿಗೆ ಈ ಕೋವಿಡ್ ವೈರಸ್ಗಳು ಪ್ರಾಣಿ ಪಕ್ಷಿಗಳಿಂದ ಹರಡಿದೆ ಅಂತ ಮೊದಲಿಗೆ ಹೇಳಿತ್ತು. ನಂತರ ಗೊತ್ತಾಗಿದ್ದು ಇದು ಲ್ಯಾಬ್ನಲ್ಲಿ ಹುಟ್ಟಿ ಸ್ಪ್ರೆಡ್ ಆಗಿದೆ ಅಂತ. ಇನ್ನು ಆರಂಭದ ಸಂದರ್ಭದಲ್ಲಿ WHO ಯಾವುದೇ ರೀತಿ ಕ್ರಮಗಳನ್ನು ಕೈಗೊಂಡಿಲ್ಲ. ಚೀನಾ ಹೇಳಿದ್ದಕ್ಕೆ ಅವರು ಈ ವೈರಸ್ ಅನ್ನು ನಿರ್ಲಕ್ಷಿಸಿದ್ರು. ಅಂದರೆ ಚೀನಾಕ್ಕೆ ಕೆಟ್ಟ ಹೆಸರು ಬರಬಾರ್ದಂತ. ಈ ವೈರಸ್ ಯಾವಾಗ ಕಂಟ್ರೋಲ್ಗೆ ಸಿಗದೆ ಹೋಯ್ತೋ ಮುಂದೆ ನಡೆದದ್ದು ಭೀಕರ. ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆಲ್ಲ ಗೊತ್ತಿರುವ ವಿಚಾರನೆ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ನಂತರ ಅಮೆರಿಕ WHO ಹೊರಬರಲಿದೆಯಂತೆ. ಸ್ವತಃ ಇದನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಪಷ್ಟಪಡಿಸಿದ್ದಾರೆ. 1 ವರ್ಷದ ಒಳಗೆ ಈ WHO ಹೊರಬರುವುದಾಗಿ ಕೂಡ ಘೋಷಿಸಿದ್ದಾರೆ. ಇದರಿಂದ WHOಗೆ ತುಂಬ ನಷ್ಟವಾಗಲಿದೆ. ಅಮೆರಿಕದಿಂದ ಆರ್ಥಿಕ ಲಾಭ ಸಿಗುತ್ತಿತ್ತು, ಮುಂದೆ ಅದು ಕೂಡ ಸಿಗಲ್ಲ. ಅಮೆರಿಕದಿಂದ WHO ಯಾವ ರೀತಿಯ ಸಹಾಯ ಸಿಗುತ್ತಿತ್ತೋ ಮುಂದೆ ಅದು ಸಿಗಲ್ಲ. ಪಕ್ಷಪಾತ ಮಾಡಿರುವ ಈ WHOಗೆ ಅದರ ಜೊತೆ ನಾವು ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಹೇಳಿಕೆ ಕೊಟ್ಟಿದ್ದು. ಆ ಕಡೆಯಿಂದ ಚೀನಾ WHO ಒಳಗಿನ ತನ್ನ ಪ್ರಾಬಲ್ಯತೆಯನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದೆ. ಅಮೆರಿಕ ಹೊರ ಹೋಗುವುದಾದರೆ ಹೋಗಲಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಚೀನಾ WHOಗೆ ಆಶ್ವಾಸನೆ ನೀಡಿದೆ. ಈಗ ಅಮೆರಿಕ, ಚೀನಾ ಹಾಗೂ WHO ಈ ಮೂವರ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಅಮೆರಿಕ WHO ಇಂದ ಹೊರಗೆ ಬಂದಿದ್ದೇ ಆದಲ್ಲಿ ಚೀನಾ ಅದರೊಳಗೆ ತನ್ನ ಪ್ರಾಬಲ್ಯವನ್ನು ಖಂಡಿತವಾಗಿಯೂ ಹೆಚ್ಚಿಸುತ್ತೆ. ತನ್ನ ಪ್ರಭಾವವನ್ನು ಇತರ ರಾಷ್ಟ್ರಗಳ ಮೇಲೂ ಕೂಡ ಹೇರುತ್ತೆ. 1 ವರ್ಷದೊಳಗೆ ಅದರಿಂದ ಹೊರಬರುವುದಾಗಿ ಟ್ರಂಪ್ ಅವರು ಘೋಷಣೆ ಮಾಡಿದರು. ಅವರು ಹೊರಬರುತ್ತಾರಾ ಅಥವಾ ಮನಸ್ಸು ಬದಲಾಯಿಸಿ ಮುಂದುವರಿಯುತ್ತಾರಾ ಗೊತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.